ಹೇ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ನಾನು ಸ್ವಾತಿ. ಮೀನು ಫ್ರೈ ಮಾಡುವ ಅಂತ ಮಾರ್ಕೆಟಿಗೆ ಹೋಗಿ ಬಂಗುಡೆ ಮೀನು ತಗೊಂಡು ಬಂದದ್ದು. ಈಗ ಮೊದಲು ಮೀನನ್ನು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿಕೊಳ್ಬೇಕು. ಅದಾಗಿ ಫ್ರೈ ಮಾಡಲಿಕ್ಕೆ ಏನೆಲ್ಲ ಮಸಾಲ ಬೇಕು ಅಂತೇಳಿ ಮಸಾಲ ತೆಗೆದ್ರಾಯ್ತು. ನಿಂಬೆ ಗಾತ್ರದಷ್ಟು ಹುಳಿ, ಕೊತ್ತಂಬರಿ ಸ್ವಲ್ಪ, ಪೆಪ್ಪರ್ ಸ್ವಲ್ಪ ಹಾಗೂ ಜೀರಿಗೆ ತಗೊಂಡಿತ್ತು. ಈಗ ಒಂದು ಪಾತ್ರೆಯಲ್ಲಿ ಉಗುರು ಬೆಚ್ಚಗಿನ ನೀರು ತಗೊಂಡಿದ್ದೇನೆ. ಅದರಲ್ಲಿ 6 ರಿಂದ 7 ಮೆಣಸನ್ನು ನೆನೆಸಿಡಬೇಕು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಹೇಳಿದ ಮಸಾಲೆ ಎಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಅರಶಿನ, 2 ಎಸಳು ಬೆಳ್ಳುಳ್ಳಿ, ಅರ್ಧ ಶುಂಠಿ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಚೆಂದ ಗ್ರೈಂಡ್ ಮಾಡಿದರೆ ಆಯಿತು. ಈಗ ಸ್ವಲ್ಪ ಗ್ರೈಂಡ್ ಆದಮೇಲೆ ನಾವಾಗ ನೆನೆಸಿಟ್ಟಂತಹ ಮೆಣಸು ಉಂಟಲ್ವಾ, ಅದನ್ನು ಮೆಣಸು ತೆಗೆದು ಗ್ರೈಂಡ್ ಮಾಡಬೇಕು. ಅದರಲ್ಲಿ ನೀರು ಇರ್ತದಲ್ಲ, ಅದನ್ನು ಕೂಡ ಅದಕ್ಕೆ ಹಾಕಿ ಗ್ರೈಂಡ್ ಮಾಡ್ಬೋದು. ಈಗ ಗ್ರೈಂಡ್ ಮಾಡಿದ ಪೇಸ್ಟ್ ಉಂಟಲ್ಲ, ಈ ರೀತಿಯಾಗಿ ರೆಡಿಯಾಗಿದೆ. ಇದನ್ನೀಗ ನಾವೊಂದು ಬೇರೆ ಪಾತ್ರೆಗೆ ಹಾಕಿಕೊಳ್ಳುವ. ನಾವು 2 ಬಂಗುಡೆಗೆ ಆಗುವಷ್ಟು ಮಾತ್ರ ಈಗ ಮಸಾಲ ರೆಡಿ ಮಾಡಿದ್ದು. ಈಗ ಮಸಾಲೆ ಎಲ್ಲ ಬೇರೆ ಪಾತ್ರೆಗೆ ಹಾಕಿಕೊಂಡ ಮೇಲೆ ಆ ಮೀನನ್ನು ಚೆಂದ ಮಾಡಿ ಮ್ಯಾರಿನೇಟ್ ಮಾಡಿಟ್ಟರೆ ಆಯಿತು. ಈ ರೀತಿ ಬೇಕಾದರೆ ಸ್ವಲ್ಪ ಹೊತ್ತು ಇದನ್ನು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಅದಾದಮೇಲೆ ಸ್ಟವ್ ಆನ್ ಮಾಡಿ ತವಾ ಬಿಸಿಗೆ ಇಡಬೇಕು. ತವಾ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಅದು ಸಹ ಸ್ವಲ್ಪ ಬಿಸಿ ಆಗಲಿ. ನಾನೀಗ ಎಣ್ಣೆಗೆ 1-2 ಕರಿಬೇವು ಹಾಕಿದೆ, ಯಾಕಂತ ಹೇಳಿದರೆ ಚೆಂದ ಪರಿಮಳ ಸಹ ಬರ್ತದಲ್ಲ ಅಂತ. ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಟದಲ್ಲ ಬಂಗುಡೆಯನ್ನು, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಹಾಕಿದರೆ ಆಯಿತು. 2 ಮೀನು ಸಹ ಒಟ್ಟಿಗೆ ಹಾಕಿದೆ ಇಲ್ಲಿ ಫ್ರೈ ಆಗಲಿಕ್ಕೆ. ಲೋ ಫ್ಲೇಮಲ್ಲಿ ಇಟ್ಟದಾಯ್ತಾ ಇದು ಬೇಯಲಿಕ್ಕೆ, ಯಾಕಂದರೆ ದೊಡ್ಡ ಮೀನು ಸಹ ಬೇಯಲಿಕ್ಕೆ ಟೈಮ್ ತಗೊಳ್ತದೆ. ಎರಡು ಸೈಡ್ ಕೂಡ ಚೆಂದ ಮಾಡಿ ಫ್ರೈ ಮಾಡಬೇಕು. ಆ ಫ್ರೈಗೆ ಹಾಕಿದ ಮಸಾಲೆ ಉಂಟಲ್ಲ, ಅದು ಸ್ವಲ್ಪ ಜಾಸ್ತಿಯೇ ನಾವು ಫ್ರೈ ಮಾಡಿದರೆ ಅದರ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ, ಹಾಗೆ ಟೇಸ್ಟ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಫ್ರೈ ಈಗ ರೆಡಿ ಆಗಿದೆ, ಸಿಂಪಲ್ಲಾಗಿ ಮಾಡಿದ್ದಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಒಂದು ಮಾಡಿ. ಥ್ಯಾಂಕ್ ಯು.